ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಓದುತ್ತಿರುವ ಎಲ್ಲ ಯುವಕ ಯುವತಿಯರಿಗೆ ನನ್ನ ಒಂದು ನಮಸ್ಕಾರಗಳು. ಸ್ನೇಹಿತರೆ, ಇವತ್ತಿನ ಒಂದು ಪ್ರಮುಖ ವಿಚಾರ ಏನಂದ್ರೆ, ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಯುವಕ ಯುವತಿಯರು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕಷ್ಟಗಳನ್ನ ಅನುಭವಿಸ್ತಿದ್ದಾರೆ. ಒಂದು ಸರ್ಕಾರಿ ಹುದ್ದೆಯನ್ನ ಪಡಿಬೇಕು ಅನ್ನೋದು ಎಲ್ಲರ ಒಂದು ಗುರಿಯಾಗಿದ್ದು, ಮತ್ತೆ ಈ ಸರ್ಕಾರಿ ಹುದ್ದೆಯನ್ನ ಪಡಿಬೇಕಾದ್ರೆ ಅವರು ಹಲವು ತ್ಯಾಗಗಳನ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಯಾಕ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳೋದಾದ್ರೆ, ಮೊನ್ನೆ ನನಗೆ ಒಬ್ಬ ಯುವಕ ಏನು ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿರ್ತಕ್ಕಂಥ ಈ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಓದ್ತಾ ಇರೋ ಒಬ್ಬ ಯುವಕ ನನ್ನ ಜೊತೆ ಮಾತಾಡ್ತಾ ಇದ್ದ. ಏನ್ ಮಾತಾಡ್ತಾ ಇದ್ದ ಅಂದ್ರೆ, ಅವನು ಹಿಂಗೆ ಮಾತಾಡ್ತಾ ಸ್ಟಡಿ ಬಗ್ಗೆ ಮಾತಾಡ್ತಾ ಇದ್ವಿ. ಮೊದಲು ಸ್ಟಡಿ ಬಗ್ಗೆ ಮಾತಾಡ್ಬೇಕಾದ್ರೆ, ಸರ್ ಯಾವುದು ನೋಟಿಫಿಕೇಶನ್ ಇಲ್ಲ, ನಾನು ಏನ್ ಮಾಡ್ಲಿ, ಮನೆಯಲ್ಲಿ ತುಂಬಾ ಒತ್ತಡ ಬರ್ತಾ ಇದೆ, ಸಾಮಾಜಿಕವಾಗಿ ನನ್ನ ಸ್ನೇಹಿತರಾಗ್ಲಿ ಬಂಧು ಬಳಗದವರಾಗ್ಲಿ ತುಂಬಾ ಕೆಲವು ವಿಚಾರಗಳಿಂದ ನನಗೆ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾರೆ, ನನಗೆ ಕೆಲಸ ಇಲ್ಲ, ನನ್ನ ವಯಸ್ಸು ಎಷ್ಟಂದ್ರೆ 28 ಹೆಚ್ಚು ಕಡಿಮೆ ಅಂತ ಹೇಳಿದ. 28ರಿಂದ 29 ವರ್ಷ ಅಂತ ಹೇಳಿದ. ಡಿಗ್ರಿ ಮುಗಿದು ನಂದು ಹೆಚ್ಚು ಕಡಿಮೆ ಒಂದು ಅಂದಾಜು 6 ವರ್ಷಕ್ಕಿಂತ ಹೆಚ್ಚಾಯ್ತು ಅಂತಂದ. ಸರಿ, ಏನಪ್ಪಾ ಸಮಸ್ಯೆ ಅಂತ ಕೇಳಿದಾಗ, ಏನಿಲ್ರಿ ಸರ, ನಾನು ಓದೋದ್ ಬಿಟ್ಟೆ ಹೆಚ್ಚಾಗಿ ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು ಅಂತ ಬರೀ ತಲ್ಯಾಗ ಅದೇ ಇರ್ತೈತಿ. ನಾನು ಓದ್ಬೇಕಾದ್ರೆ ಬರೀ ಅದ ಬರ್ತೈತಿ. ನೆಕ್ಸ್ಟ್ ನಾನು ಎಲ್ಲಾರು ನಡ್ಕೊಂತ ಹೋಗೋದವ್ರು ಬರೀ ಅದ ತಲ್ಯಾಗ ಬರ್ತೈತಿ. ಎಲ್ಲಿ ಹೋದ್ರು ಅದ ತಲ್ಯಾಗ ಬರ್ತಾವ. ಮತ್ತೆ ಈಗ ಸ್ಟಡಿ ಬಿಟ್ಟು ಬರೀ ಅದ ಮಾಡೋದಾಗೈತಿ. ನನ್ಗೆ ಓದ್ಲೋ ಬ್ಯಾಡ್ಲೋ ಒಂದು ದೊಡ್ಡ ಕನ್ಫ್ಯೂಷನ್ ಆಗಿದ್ದ ಅವನು. ನೆಕ್ಸ್ಟ್ ಒಂದು ಹಿನ್ನೆಲೆಯನ್ನು ನೋಡಿದೆ ನಾನು. ಹಿನ್ನೆಲೆಯಿಂದ ನೋಡಿದಾಗ ನಾನು ಅವರು ಉತ್ತರ ಕರ್ನಾಟಕದ ಒಂದು ಯುವಕ. PSI ಆಗ್ಬೇಕು, KS ಆಗ್ಬೇಕು, IAS ಆಗ್ಬೇಕು ಅಂತ ಕನಸು ಕಟ್ಕೊಂಡ್ ಬಂದಿರತಕ್ಕಂಥ ವಿದ್ಯಾರ್ಥಿ. ಈ ಮುಂಚೆ ಅವನು ಧಾರವಾಡದಲ್ಲಿದ್ದ. ಎಷ್ಟು ಒಂದು 2-3 ವರ್ಷಗಳ ಕಾಲ ಧಾರವಾಡದಲ್ಲಿದ್ದ. ಧಾರವಾಡದಲ್ಲಿ ಇದ್ಕೊಂಡು ಓದ್ಕೊಂಡವನೇ, ಆದ್ರೆ ರಿಸಲ್ಟ್ ಬಂದಿಲ್ಲ. ಇಲ್ಲಿ ಬೇಡ, ಬೆಂಗಳೂರಿಗೆ ಹೋಗೋಣ, ಬೆಂಗಳೂರಲ್ಲಿ ಕುತ್ಕೊಂಡು ಓದೋಣ, ಬೇರೆ ಏನಾದರೂ ಸಾಧನೆ ಮಾಡೋಣ ಅಂತ ಬೆಂಗಳೂರಿಗೆ ಬಂದಿದ್ದಾನೆ. ಆದ್ರೆ ಏನಾಗೈತೆ ಅಂದ್ರ, ಅವನ ಒಂದು ಮನಸ್ಥಿತಿ ಯಾವ ತರ ಬೆಳೆದ್ ಬಿಟ್ಟೈತೆ ಅಂದ್ರೆ, ನಾನು ನೋಡಿದ ಪ್ರಕಾರ ಅವ್ನು ಸ್ಟಡಿ ಮಾಡೋದು ಬಿಟ್ಟು ಈ ಬೇರೆಯವರು ಏನು ಹೇಳ್ತಾರಲ್ಲ, ಬೇರೆಯವರು ಬೇರೆ ಬೇರೆ ಮಾತುಗಳನ್ನ ಹೇಳ್ತಾರಲ್ಲ, ಅದ ಅವನ ತಲೆ ಒಳಗೆ ಕುಂತು ಬಿಟ್ಟೈತಿ. ಈ ತಲೆ ಒಳಗ ಈ ಮಂಡ್ ಪಾಲ್ತು ಮಾತುಗಳು ಕೂತ್ ಬಿಟ್ಟಾವ. ಈ ಮಂಡ್ ಪಾಲ್ತು ಮಾತುಗಳು ಏನಾಗಿದಾವ ಅಂದ್ರೆ, ಅವನ ಸ್ಟಡಿನ ಡಿಸ್ಟರ್ಬ್ ಮಾಡ್ತಿದ್ದಾವ. ಏನು ಸ್ಟಡಿನ ಮಾಡಕ್ ಆಗ್ತಿಲ್ಲ ಅವಂಗ. ಆಮೇಲೆ ಈ ಒಂದು ಪಾಲ್ತು ಮಾತುಗಳಿಂದ ಏನಾಗೈತೆ ಅಂದ್ರೆ, ಅವನ ತನ್ನ ಕೌಟುಂಬಿಕ ಸಂಬಂಧಗಳಿಂದ ಕೂಡ ದೂರ ಆಗ್ತಿದ್ದಾನ. ಕೌಟುಂಬಿಕ ಸಂಬಂಧಗಳಿಂದ ಕೂಡ ದೂರ ಆಗ್ತಿದ್ದಾನ. ಯಾಕಂದ್ರೆ 25ರಿಂದ 30 ವರ್ಷ ಒಳಗಾಗಿ ಒಂದು ಉತ್ತಮವಾದ ಒಂದು ಕೆಲಸ ತೆಗೆದುಕೊಂಡ್ರೆ ಸಮಾಜದಲ್ಲಿ ಜಾಸ್ತಿ ಜನ ಮರ್ಯಾದೆ ಕೊಡ್ತಾರ ಅನ್ನೋ ಭಾವನೆ ಐತಿ. ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಒಂದು ಸರ್ಕಾರಿ ನೌಕರಿಯ ಹುದ್ದೆಯ ಒಂದು ಕಡಂಭೂತ ಎಲ್ಲರ ಒಂದು ತಲೆಯೊಳಗ ಇದ್ದು ಬಿಟ್ಟೈತಿ. ಅದಕ್ಕೆ ಸರ್ಕಾರ ಪೂರಕವಾಗಿ ಅವರ ಕನಸಿಗೆ ಏನಂದ್ರ ಮಣ್ಣು ಎರಚೋದು ಅಥವಾ ಅವ್ರನ್ನ ಮಟಾಶ್ಲೆಗ್ ಮಾಡೋದಂತೆ ಒಂದು ಪೂರಕವಾಗಿ ಕೆಲಸ ಕೂಡ ಮಾಡ್ತಿದ್ದಾರೆ. ಯಾರು? ಸರ್ಕಾರದವರು. ಈಗ ಬಂದಿರತಕ್ಕಂಥ ಸರ್ಕಾರದವರು ವಿಶೇಷವಾಗಿ ಒಂದು ಸಾಮಾಜಿಕ ನ್ಯಾಯನ ಒದಗಿಸಬೇಕು, ಮತ್ತೆ ಎಲ್ಲರಿಗೂ ಒಂದು ಅವಕಾಶಗಳನ್ನು ಕೊಡಬೇಕಂತ ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಂಡೈತಿ. ಅದು ಸಂವಿಧಾನಬದ್ಧ ಮತ್ತು ಸಂವಿಧಾನದ ನಿರ್ಮಾತೃ ಕೂಡ ಕನಸು ಅದಾಗಿತ್ತು. ಅದನ್ನ ಮಾಡ್ತಕ್ಕಂಥ ವಿಚಾರ ಎಲ್ಲರೂ ಕೂಡ ಗೌರವಿಸ್ತಾರೆ, ಗೌರವಿಸಲೇಬೇಕು. ಆದ್ರೆ ಏನಾಗಿದೆ ಅಂದ್ರೆ, ಇವರು ಈ ಒಂದು ಏನದು ಈ ಸಾಮಾಜಿಕ ನ್ಯಾಯದ ಒಂದು ಹಿನ್ನೆಲೆಯಲ್ಲಿ ಆ ಒದಗಿಸುವುದನ್ನ ಬೇಗ ಬೇಗ ಒದಗಿಸ್ಬಿಟ್ರೆ ಏನಾಗುತ್ತೆ ಅಂದ್ರೆ ಎಲ್ಲವೂ ಸರಿ ಇರುತ್ತೆ. ಅದನ್ನ ಇವ್ರು ಏನ್ ಮಾಡ್ತಾರೆ, ರಬ್ಬರ್ ಇರೋದಂಗೆ ಎಳಿತಾ ಹೋಗ್ತಿದ್ದಾರೆ. ಅದರಿಂದ ಯಾವುದೇ ಪ್ರಯೋಜನ ಆಗ್ತಿಲ್ಲ, ಯಾರಿಗೂ ನ್ಯಾಯ ಸಿಗ್ತಾ ಇಲ್ಲ. ಇದರ ಪರಿಣಾಮ ಏನಾಗಿತ್ತು ಅಂದ್ರೆ, ಇಲ್ಲಿ ಇನ್ನಿತರ ವಿದ್ಯಾರ್ಥಿ ಮಿತ್ರರಲ್ಲ, ಅವ್ರಿಗೆ ತುಂಬಾ ಸಮಸ್ಯೆ ಆಗಿಬಿಟ್ಟೈತಿ. ಈಗ 1 ವರ್ಷದಿಂದ ಯಾವ ನೋಟಿಫಿಕೇಶನ್ ಇಲ್ಲ, ಒಂದು ಎಕ್ಸಾಮ್ ಇಲ್ಲ. ಮತ್ತೆ ಹೆಂಗ್ ಓದ್ಬೇಕು ಅವರು?
ಆ ಯುವಕ ಹೇಳ್ತಾನ, ಸರ್ 1 ವರ್ಷದಿಂದ ಆಯ್ತು ಯಾವುದೇ ನಮ್ದು ಎಕ್ಸಾಮ್ ಸಿಗ್ತಾ ಇಲ್ಲ. ನಾವು ಬೇಸಿಕಲಿ ಆರ್ಟ್ಸ್ ಬ್ಯಾಕ್ಗ್ರೌಂಡ್ದವರು. ನಮ್ಗೆ ಸಿಗೋದು KS ಒಂದು ಬಿಟ್ರೆ ಬೇರೆ ಯಾವ್ದು ಸಿಕ್ಕಿಲ್ಲ. ಇನ್ನಿತರ ಗ್ರೂಪ್ ಸಿ ಎಕ್ಸಾಮ್ ಕೂಡ ಬರೆದ್ರು ನಮ್ಗೆ ಅವು ಕೈ ಆಗ್ತಿಲ್ಲ. ಯಾಕಂದ್ರೆ ಕಮ್ಯುನಿಕೇಶನ್ ಪೇಪರ್ ನಮ್ದು ಗ್ಯಾಪ್ ಐತಿ. ನಮ್ದು ಇಂಗ್ಲೀಷ್ ಡ್ರಾಬ್ಯಾಕ್ ಐತಿ. ನಾವು ಏನ್ ಮಾಡ್ಬೇಕು ಒಂದು ತಿಳಿತಿಲ್ಲ. ಇತ್ತಾಗ ಕೌಟುಂಬಿಕವಾಗಿ ಪ್ರೆಷರ್ ಜಾಸ್ತಿ ಬರ್ತೈತಿ. ಸಾಮಾಜಿಕವಾಗಿ ನಾವು ಹಿಂದುಳಿದಿದ್ದೀವಿ. ಆರ್ಥಿಕವಾಗಿ ಈ ವಯಸ್ಸಲ್ಲಿ ಮನೇಲಿ ದುಡ್ಡು ಕೇಳ್ಬೇಕಂದ್ರ ಅದು ದೊಡ್ಡ ಹಿಂಸೆ ಆಗತ್ತೆ ಅಂತ ನನಗೆಲ್ಲ ಹೇಳ್ಕೊಂಡೆ. ಮತ್ತೆ ಇದಕ್ಕೆ ಏನ್ ಸಮಸ್ಯೆ ಐತಿ ಇದು ಹೌದು. ಇದಕ್ಕೆ ಪರಿಹಾರ ಏನು? ಇದಕ್ಕೆ ಕಂಡ್ಕೊಳ್ಳೋರು ಯಾರು? ಅದು ನಾವೇ. ಮತ್ ಹಂಗಾರೆ ಇದನ್ನ ಯಾಕೆ ಕುಂಡಿರ್ಬೇಕು ನಾವು ಹಿಂಗ್ ಓದ್ಕೋತ? ನೋಡ್ರಿ, ಸಾಮಾನ್ಯವಾಗಿ ನಮ್ದು 21 ವರ್ಷಕ್ಕೆ ಡಿಗ್ರಿ ಮುಗೀತಾ? ಒಂದ್ 2 ವರ್ಷ ಮತ್ತೆ ಓದ್ತೀವಿ. 23 ವರ್ಷ ಇದಕ್ಕೆ ಮಾಸ್ಟರ್ ಡಿಗ್ರಿ ಮುಗಿತೈತಿ. MA ಏನೇ ಆದ್ರೂ ಒಂದು ಮಾಸ್ಟರ್ ಡಿಗ್ರಿ ಮುಗಿತೈತಿ ಇಲ್ಲಿ. ಇನ್ನು 2 ವರ್ಷ ಪ್ರಿಪರೇಷನ್ ಹಂತ ಮುಗಿತೈತಿ. 25 ವರ್ಷ ಆತು. ಬರೀ 25 ವರ್ಷ ಬರೀ ಓದೋದ ಕಥೆ ಆಯ್ತು ನಮ್ದೀಗ. ಇನ್ನು 25ರಿಂದ 30 ವರ್ಷ ಒಳಗಾಗಿ ಜಾಬ್ ತಗೋಬೇಕು. ಇಲ್ಲಿ 5 ವರ್ಷ ಹೋಗುತ್ತಿದ್ದು. ಈ 5 ವರ್ಷ ಒಳಗೆ ಜಾಬ್ ತಗೊಂಡ್ರ ಓಕೆ. ಜಾಬ್ ತಗೊಳ್ಳಿಲ್ಲ ಅಂದ್ರೆ ಏನ್ ಕತಿ? ಇಲ್ಲಿ ಏನಂತಂದ್ರ ಈ 25 ವರ್ಷ ಒಳಗೆ ಮನೆಯೊಳಗ ಏನಂತ ತುಂಬಾ ಸಪೋರ್ಟ್ ಮಾಡ್ತಿರ್ತಾರ ಅವ್ರು. ಇನ್ನು 30 ವರ್ಷಕ್ಕೆ ಬಂದ್ರೆ ಮುಗಿದ್ ಹೋತ್ ಕತಿ ಅವ್ರದ್ದು. ಯಾಕಂದ್ರ ಜೀವನದ ಅರ್ಧ ವರ್ಷ ಖಾಲಿನೇ ಆಗಿರ್ತೈತಿ ಇಲ್ಲಿ. ಇರೋದೇ 60 ಅದ್ರೊಳಗೆ 30 ಹೋಗುತ್ತೆ ಮೈನಸ್ ಮಾಡ್ರಿ. ಇನ್ನು ಉಳಿದಿದ್ದು ಎಷ್ಟು ನಮ್ದು 30. ಇನ್ನು 60ರಾಗ 30 ಹೋತೀನಿ. ಎದಕ್ಕ ಓದಾಕ ಅರ್ಧ ವಯಸ್ಸು ಕಳೆದ್ಬಿಟ್ಟಿವಿ. ಇನ್ನು 30 ವರ್ಷನಾಗ ಇನ್ ಏನ್ ಮಾಡೋ ಜೀವನ ಅಂತಾರ ಅವ್ರು. ಇಲ್ಲಿ ಪ್ರಶ್ನೆ ಏನಂದ್ರ 30 ವರ್ಷಕ್ಕೆ ಹೋಗಿ ಏನಂದ್ರೆ ಜಾಬ್ ಆಯ್ತು ಓಕೆ. ಯಾವ್ದು ಸರ್ಕಾರಿ ನೌಕರಿ ಸಿಕ್ಕರೆ ಓಕೆ. ಈ ಸರ್ಕಾರಿ ನೌಕರಿ ಇನ್ ಕೇಸ್ 30 ಆದ್ರೂ ಸಿಗ್ಲಿಲ್ಲ ಅಂದ್ರ ನೀವು ಮನಸ್ಸು ಚೇಂಜ್ ಮಾಡ್ಬಿಡ್ತೀರಿ. ಹೋಯ್ ಬಿಡೋ ಬೈ ಸಾಕಪ್ಪ ಇದ್ರ ಸವಾಸ ಪ್ರೈವೇಟ್ ಹೋಗೋಣ ಅಂತ ಥಿಂಕ್ ಮಾಡ್ತೀರಿ ನೀವು. ಇನ್ನು ಪ್ರೈವೇಟ್ ಹೋದ್ರ ಇಲ್ಲಿ 30 ವರ್ಷ ತಾನೇ ನೀನ್ ಏನ್ ಮಾಡಿದ್ಪಾ ಅಂತ ಕೇಳ್ತಾರ ಅವ್ರು. ಯಾಕಂದ್ರ ನಿನ್ ಡಿಗ್ರಿ ಯಾವಾಗ ಮುಗಿತೈತಿ? 21 ವರ್ಷಕ್ಕೆ ಮುಗಿತೈತಿ. ಅಲ್ಲಿಂದ ಇಲ್ಲಿವರೆಗೆ ಏನ್ ಸಾಹಸ ಮಾಡಿದೆ ಅಂತ ನೋಡು. ಇಲ್ಲ ಸರ್ ನಾನು ಕಾಂಪಿಟೇಟಿವ್ ಓದಾಕ್ ಹೋಗಿನಿ ಅಂತ ಅಂದ್ಬಿಟ್ರ ಅವ್ರು ಅಲ್ಲೇ ಕುತ್ಕೊಂಡ್ ನಗ್ತಾರ ಅವ್ರು. ಯಾಕಂದ್ರ ಈ ಅಮೂಲ್ಯವಾದ 9 ವರ್ಷಗಳನ್ನ ಏನು ಅಮೂಲ್ಯವಾದ 9 ವರ್ಷಗಳನ್ನ ನೀನು ಓದಾಕ ಕಳ್ದಿ ಅಂದ್ರೆ ಇನ್ನು 30 ವರ್ಷ ಹೋದ್ಮೇಲೆ ನೀನು ಅಟ್ಲೀಸ್ಟ್ ಈ ಎಕ್ಸ್ಪೀರಿಯನ್ಸ್ ಎಲ್ಲ ಬೇಕಾಗಿರ್ತೈತಿ ಒಂದ್ 5 ವರ್ಷ. ಇಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ ಏನೂ ಇಲ್ಲ. 30 ವರ್ಷನ್ಯಾಗ ಹೋಗಿ ನೀನು ಫ್ರೆಷರ್ ಅಂತ ಹೋದ್ರ ಅವ್ರಿಗೆ ನಿಮ್ಮ ಫ್ರೆಷರ್ ಅಂದ್ರೆ ಅವ್ರು ಏನ್ ಕೆಲಸ ಕೊಡ್ಬೇಕು? ಯಾಕಂದ್ರ ಆ 30 ವರ್ಷದಲ್ಲಿ ಅವ್ರಕ್ಕಿಂತ ನಾವು ನಮ್ಕಿಂತ ಚಿಕ್ಕವರು ಆ 30 ವರ್ಷಕ್ಕಿಂತ ಚಿಕ್ಕವ್ರು ಏನ್ ಮಾಡ್ತಾರಂದ್ರ ಅವ್ರೊಂದು ಪ್ರಮೋಷನ್ ತಗೊಂಡು ಸೀನಿಯರ್ ಆಫೀಸರ್ ಆಗಿರ್ತಾರ. ಏನು ಸೀನಿಯರ್ ಆಫೀಸರ್ ಆಗಿರ್ತಾರ. ಅವ್ರ ಕೆಳಗಡೆ ಇವ್ರು 30 ವರ್ಷದಲ್ಲಿ ಕೆಲಸ ಮಾಡಕ್ಕಾಗತ್ತಾ ಪ್ರೈವೇಟ್ ಅಲ್ಲಿ? ಆಗಲ್ಲ. ಕಷ್ಟ ಆಗತ್ತ. ಇನ್ನು ನೆಕ್ಸ್ಟ್ ಈ 30 ವರ್ಷ ಆದ್ಮೇಲೆ ಇನ್ನು ಓದೋ ಮನಸ್ಥಿತಿ ಇನ್ನು ಉಳಿತೈತೇನ ಅವ್ರಿಗೇನ? ಒಂದು ಮೇನ್ ಇಂಪಾರ್ಟೆಂಟ್ ಆಗತ್ತಂದ್ರೆ ಮ್ಯಾರೇಜ್. ಆಮೇಲೆ ಜಾಬ್. ಗುಡ್ ಜಾಬ್. ಏನಾಗೈತೆ ಅಂದ್ರೆ ಇತ್ತೀಚಿನ ದಿನದಾಗ ಒಂದು ಗೌರ್ಮೆಂಟ್ ಜಾಬ್ ಒಂದು ಕ್ವಾಲಿಫಿಕೇಶನ್ ಆಗಿಬಿಟ್ಟೈತಿ ಅದು. ಎದಕ್ಕ? ಮದ್ವೆಗೆ. ಮದ್ವೆಗೆ ಏನ್ ಮೇನ್ ಕ್ವಾಲಿಫಿಕೇಶನ್ ಈಗ ಗೌರ್ಮೆಂಟ್ ಜಾಬ್. ಗೌರ್ಮೆಂಟ್ ಜಾಬ್ ಇಲ್ಲ ಅಂದ್ರೆ ಅವ್ನ ಮದ್ವಿನ ಅರ್ಧಂಬರ್ಧ ಉಳ್ದಂಗ ಆದ. ಅವ್ನ ಕನಸಿನ ತಕ್ಕಂಗ ಅದ. ಕನಸಿನ ಕಣ್ಣಿನೂ ಸಿಗಂಗಿಲ್ಲ. ಇವ್ನ ಡ್ರೀಮ್ ಬಾಯ್ನೂ ಸಿಗಂಗಿಲ್ಲ ಇವ್ರಿಗೆ. ಯಾರಿಗೆ? ಇವನಿಗೆ ಕನಸಿನ ಕಣ್ಣು ಸಿಗಂಗಿಲ್ಲ ಹುಡುಗನಿಗೆ. ಹುಡುಗನಿಗೆ ಹುಡುಗನಿಗೆ ಏನು ಕನಸಿನ ಕಣ್ಣೇ ಸಿಗಲ್ಲ. ಕನಸಿನ ಕಣ್ಣೇ ಸಿಗಂಗಿಲ್ಲ. ಇನ್ನು ಹುಡುಗಿಯರಿಗೆ ಏನಾಗತ್ತಂದ್ರ ಅವ್ರ ಡ್ರೀಮ್ ಬಾಯ್ನೂ ಸಿಗಂಗಿಲ್ಲ. ಡ್ರೀಮ್ ಬಾಯ್ನೂ ಸಿಗಂಗಿಲ್ಲ. ಮತ್ತೇನ್ ಮಾಡ್ಬೇಕು? ಅಡ್ಜಸ್ಟ್ಮೆಂಟ್ ಜೀವನ ಮಾಡ್ಬೇಕಿನ್ನು. ಇನ್ನು 30+ ಆದಾಗ. ಸೊ ಇಂತಹ ಪರಿಸ್ಥಿತಿಯನ್ನ ದಿನ ಥಿಂಕ್ ಮಾಡ್ಕೊಂಡ್ ಕುಂತ್ರ ಹುಡುಗರು ಓದೋದ್ ಯಾವಾಗ, ಬರೆಯೋದ್ ಯಾವಾಗ, ನೌಕರಿ ತಗೋದ್ ಯಾವಾಗ? ಇಷ್ಟು ಕಷ್ಟ ಅನುಭವಿಸ್ತಾರ ಅನ್ನೋದು ನನಗ ಮೊನ್ನೆನ ಅನುಭವ ಆಯ್ತು. ಅವ್ನು ಏನ್ ಹೇಳ್ತಾನಂದ್ರ, ಸರ್ ನಾ ರಸ್ತಾದಾಗ ನಡ್ಕೊತ ಹೋಗ್ತಿರ್ತೀನ್ರಿ. ನಡ್ಕೊತ ಹೋದಾಗ ನನ್ ತಲ್ಯಾಗ ಅವ್ರ್ ಹಿಂಗಂದ್ರು, ಇವ್ರ್ ಹಿಂಗಂದ್ರು ಇವ ಬರ್ತಾವ್ರಿ. ಮತ್ತ ಪುಸ್ತಕ ಹಿಡ್ಕೊಂಡ್ ಕೂತ್ರ ಅದ ಹಣೆಬರಹ ಆಗೈತಿ ನಂದ. ನನಗ್ ಓದಾಕ್ ಆಗ್ತಿಲ್ಲ. ನಾನ್ ಏನ್ ಮಾಡ್ಲಿ ಅಂತ ಪ್ರಶ್ನೆ ಕೇಳಿದವ. ಇದಕ್ ಏನ್ ಉತ್ತರ ಕೊಡ್ಬೇಕಂತ ನನಗೂ ಅಂತರೂ ಏನ್ ಉತ್ತರ ಕೊಡ್ಬೇಕಂತ ನನಗ ತೋಚ್ಲಿಲ್ಲ. ಮತ್ ಹೆಂಗ ಹಿಂಗಾರ ಯುವಕರ ಪರಿಸ್ಥಿತಿ? ಸರ್ಕಾರದವರು ಪುಣ್ಯಾತ್ಮ ನಿಮ್ಗ ಒಂದ್ ಇಲ್ಲಿಂದ ಅಡ್ಡ ನಮಸ್ಕಾರ ಹಾಕ್ತಿವಿ. ನೀವ್ ಏನ್ ಕ್ರಮ ಕೈಗೊಳ್ತೀರೋ ಏನ್ ಮಾಡ್ತಿರೋ ಆ ಒಳ ಮೀಸಲಾತಿ ಸಂಬಂಧಪಟ್ಟಂಗ ಬೇಗ ನಿರ್ಧಾರ ತಗೊಳ್ರಿ. ಅವ್ರಿಗೂ ಒಂದು ಒಳ್ಳೆ ಜಸ್ಟಿಸ್ ಕೊಡ್ರಿ. ಇನ್ನಿರ್ತಕ್ಕಂತ ಒಂದ್ ನಮ್ ಏನು ಬೇರೆ ಏನು ರಿಸರ್ವೇಶನ್ ಇರ್ತಕ್ಕಂತ ಯುವಕರಿಗೆ ಬೇಗ ಬೇಗ ಕಾಲ್ಪಾರ್ ಮಾಡ್ರಿ. ಇತ್ತಾಗ ಅವ್ರಿಗೂ ಜಸ್ಟಿಸ್ ಕೊಡ್ತಿಲ್ಲ. ಇತ್ತಾಗ ಇವ್ರಿಗೂ ಜಸ್ಟಿಸ್ ಕೊಡ್ತಿಲ್ಲ.
ಇನ್ ಜಸ್ಟಿಸ್ ಸುಪ್ರೀಂ ಕೋರ್ಟ್ ಆದ್ರೆ ನಾವೇನ್ ಹೇಳೋಣಪ್ಪ ಅವ್ರಿಗೆ ಅಂತಾರ ಅವರು. ಯಾರಿಗೆ? ಸರ್ಕಾರದವ್ರಿಗೆ. ಸುಪ್ರೀಂ ಕೋರ್ಟ್ಗಾರ ಹೋಗ್ರಿ, ಕೋರ್ಟ್ಗಾರ ಹೋಗ್ರಿ, ನೀವು ನೌಕರಿ ತಗೋದು ಅವ್ರಿಗೆ ಅವಶ್ಯಕತೆ ಇಲ್ಲ. ಯಾರಿಗೆ? ಸರ್ಕಾರದವ್ರಿಗೆ. ಮತ್ ಹಿಂಗ್ ಕತಿ ಯಾರು ಕೇಳೋರು ನಮ್ ಕಷ್ಟ? ಜನಪ್ರತಿನಿಧಿಗಳು ಎಲೆಕ್ಷನ್ ಬಂದಾಗ ನಾನ್ ಮುಂದ್ ನೀ ಮುಂದ್ ಅಂತೇಳಿ ಅವ್ರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂಗ ಪ್ರೀ ಕೋಚಿಂಗ್ ಕೊಡಿಸ್ತಾರ. ಎಲೆಕ್ಷನ್ ಆದ್ಮೇಲೆ ನಡಿ ಶಿವ ಅಂತೇಳಿ ತಮ್ಮ ಮನ್ಯಾಗ ಕುಂತ ಬಿಡ್ತಾರ ಅವ್ರು. ನನಗೂ ಸಂಬಂಧ ಇಲ್ಲ, ನಿಮ್ಗೂ ಸಂಬಂಧ ಇಲ್ಲ. ಹೆಂಗ್ರಪ್ಪ ಹಿಂಗ್ ಕತಿ ಆದ್ರ? ಇನ್ನ ಇದ್ದು ಸತ್ತಂಗ ಇರ್ತಕ್ಕಂಥ ಯಾರಂದ್ರೆ ಇವರು ಎಮ್ ಎಲ್ ಸಿಗಳು. ಎಮ್ ಎಲ್ ಸಿಗಳು ಎಲ್ಲಿ? ಈ ಎಜುಕೇಶನ್ ಇಂದ ಹೋಗಿರ್ತಾರಲ್ಲ, ಶಿಕ್ಷಕ್, ಇನ್ನು ಪದವೀಧರ ಮತಕ್ಷೇತ್ರದಿಂದ ಹೋಗಿರ್ತಾರ ನೋಡಿ ಅವ್ರು. ಪದವೀಧರ ಮತಕ್ಷೇತ್ರ, ಪದವೀಧರ ಮತಕ್ಷೇತ್ರದಿಂದ ಓಡ್ ತಗೊಂಡ ಎಮ್ ಎಲ್ ಸಿ ಆಗಿರ್ತಾರ ನೋಡಿ ಅವರು. ಇವ್ರು ಮಿಲ್ಕ್ ಮ್ಯಾನ್ ಪಕ್ಕ ಇವರು. ಇವ್ರಂತರೂ ಇದಕ್ಕ ಲಿಂಕನೇ ಇಲ್ಲ. ಇವ್ರು ಶಿವ ಅಂತ ಕೂತ್ ಬಿಡ್ತಾರ ಇವ್ರು. ಒಂದು ದಿನ ಆ ವಿಧಾನಸೌಧದಾಗ, ವಿಧಾನ ಪರಿಷತ್ನಾಗ ವಿದ್ಯಾರ್ಥಿಗಳ ಪರವಾಗಿ ಮಾತಾಡಿದ ನೋಡಿಲ್ಲ ಇವ್ರು. ನಮ್ಮ ಎಲೆಕ್ಷನ್ ಬಂದಾಗ ಏನ್ ಮಾಡ್ತಾರಂದ್ರ ಜಾತಿ ಮತ ಅವರು ಇವರು ಅಂತೇಳಿ ಓಟ್ ಹಾಕಿಸ್ಕೊಂಡ್ ಶಿವ ಅಂತ ಹೋಗಿ ಕೂತ್ ಬಿಡ್ತಾರ. ಯಾಕ್ರಿಪ್ಪ ನೀವು ಪದವೀಧರ ಮತಕ್ಷೇತ್ರದ ಹೆಸರು ಇಟ್ಕೊಂಡ್ ಯಾಕೆ ಎಮ್ ಎಲ್ ಸಿ ಆಗಿರಿ? ಅದನ್ನ ಬಿಟ್ಟು ಬೇರೆ ಏನಾರ ಮಾಡ್ರಿ. ಒಂದು ವರ್ಷ ಆಯ್ತು, ಒಂದು ನೋಟಿಫಿಕೇಶನ್ ಇಲ್ಲ. ನಿಮ್ಗೆ ಹೇಳೋರು ಯಾರಿಲ್ಲ ತಿಳ್ಕೊಂಡ್ರಿ. ಹ್ಮ್ ಇನ್ನು ಶಿಕ್ಷಕರ ಮತಕ್ಷೇತ್ರದಿಂದ ಅವ್ರು ಹೋಗ್ತಾರ. ಇನ್ನು ಬಿ.ಎಡ್ ಮುಗ್ಸ್ಯಾರ ಇವು. ಏನು ಬಿ ಎಡ್ ಮುಗ್ಸ್ಯಾರ ಮತ್ತೇನು ಎಮ್.ಎ ಮುಗ್ಸ್ಯಾರ, ಪಿ.ಯು ಲೆಕ್ಚರು, ಡಿಗ್ರಿ ಕಾಲೇಜು, ನೋಟಿಫಿಕೇಶನ್ಗಳು ಯಾರು ಮಾತಾಡೋರಿಲ್ಲ ಅವ್ರು. ಮತ್ತ ಆ ಹುಡುಗ ಅವ ಏನ್ ಮಾಡ್ತಾನೆ ಹೇಳ? ನೀವೇನೋ ಮಾಡ್ಲಿಲ್ಲ ಅಂದ್ರೆ ಅವ್ ಏನ್ ಮಾಡ್ಬೇಕಾ? ತಲೆಯಾಗ ಹುಚ್ಚಿರ್ತಾರ. ಅವ್ರು ಹಿಂಗಂದ್ರೆ ಇವ್ರು ಹೆಂಗ ಇದಲ್ಲ. ನೀವು ಏನು ನೋಟಿಫಿಕೇಶನ್ ಮಾಡಿದ್ರ ಅಟ್ಲೀಸ್ಟ್ ಏನ್ ನೋಟಿಫಿಕೇಶನ್ ಆಗೈತೆ ತಡಿ ಮಾರ, ಅವ್ರು ಏನಾರ ಹಾಕಲಿ ಇವ್ರು ಏನಾರ ಅನ್ಲಿ, ಅಟ್ಲೀಸ್ಟ್ ನಾವು ಓದೋದು ಅಂತ ತಲೆಯಾಗ ಬರ್ತೈತಿ. ಮತ್ತೆ ಹಿಂಗ ಒಂಟಿ ಜೀವನ ಅದೇನೋ ಅಂತಾರಲ್ಲ ಹಂಗಾಕತಿ ಅವ್ರ ಹಣೆ ಬರ. 30 ವರ್ಷ ಆದ್ರೂ ನೌಕರಿ ಸಿಗ್ತಾ ಇಲ್ಲ, 35 ವರ್ಷ ಆದ್ರೂ ನೋಟಿಫಿಕೇಶನ್ ಇಲ್ಲ ಅವ್ರಿಗೆ. ಅವ್ರು ಏನ್ ಮಾಡ್ಬೇಕ? ಏಜ್ ಆಗ್ತಿದಾವ. ಒಂದು ನೋಟಿಫಿಕೇಶನ್ ಈಗ ಲಾಸ್ಟ್ ಟೈಮ್ ನೀವು PSI ಯಾವಾಗ ನೋಟಿಫಿಕೇಶನ್ ಮಾಡ್ರಿ ಅಂದ್ರ 2020-21 545 ಒಂದು ಮುಗಿತ್ ಕತಿ. ಈಗ 402 ಲಿಸ್ಟ್ ಬಿಟ್ಟಿದ್ರಿ ಈಗ. ಅಂದ್ರೆ 5-6 ವರ್ಷವರೆಗೂ ಕೂಡ ಏನೋ ಒಂದು PSI ನೋಟಿಫಿಕೇಶನ್ ಇಲ್ಲ ಅಂದ್ರ ಈ ಮುಂಬರುವ ಯುವಕರಿಗೆ ಅವ್ರಿಗೇನು ಕನಸು ಕಟ್ಕೋಬೇಕು, ಬಿಡ್ಬೇಕು, ಹಂಗ ಅವ್ರು ಹೋಗ್ಬೇಕು. ಏನಾರ ಒಂದ್ ಹೇಳ್ರಿ. ಇಲ್ಲಾಂದ್ರೆ ಒಂದ್ ಕೆಲಸ ಮಾಡ್ಬಿಡ್ರಿ ನೀವು. ಏನು? ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಐತಿಲ್ಲ, ಅಲ್ಲೊಂದು ಹೊಸ ಸ್ಕೀಮ್ ತೆಗಿರಿ. MJ ಏನದು ನರೇಗಾ ಯೋಜನೆ ಐತಲ್ಲ, ಇದೊಂದು ಹೊಸ ಸ್ಕೀಮ್ ತೆಗಿರಿ. ಏನು? ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಒಳಗೆ ಏನಂದ್ರೆ ಪದವೀಧರರಿಗೆ ಪದವೀಧರರಿಗೆ ಹೊಸ ಕೆಲಸ ಅಂತ ಒಂದು ಜಾಬ್ ತೆಗೆದ್ಬಿಡ್ರಿ. ಹೊಸ ಕೆಲಸ ಇಲ್ಲಿ ಏನ್ ಮಾಡ್ರಿ ಅಂದ್ರ ಯಾರು ಹೆಚ್ಚು ಓದ್ತಿರಲ್ಲ, ಯಾರು ಹೆಚ್ಚು ಕಾಲ ಯಾರು ಹೆಚ್ಚು ಕಾಲ ಓದುತ್ತಿರುವರು ಓದುತ್ತಿರುವವರು ಓದುತ್ತಿರುವವರು ಇವರಿಗೆ MG ಏನು ಏನು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಏನು ದಿನಗೂಲಿ ಕೊಡಲಾಗುವುದು ಅಂತ ಏನ್ ಮಾಡ್ರಿ, ಒಂದ ಹೊಸ ಸ್ಕೀಮ್ ತಗೊಂಬರ್ರಿ. ಇವ್ರು ದಿನಂಪ್ರತಿ ಓದ್ಕೋತ ಕುಂಡ್ರಲಿ, ಅಟ್ಲೀಸ್ಟ್ ಅವ್ರು ಕೂಲಿಯಾರ್ ಕೊಡ್ರಿ ಒಂದು 300 ರೂಪಾಯಿ. ಹಾ ಹೆಂಗಿರೋ ಈ ನರೇಗಾ ಯೋಜನೆಗ 100 ದಿನ ಗ್ಯಾರಂಟಿ ಯೋಜನೆಗೆ ಏನು ಕೊಡ್ತೀರಿ? ಕೆಲಸ ಕೊಡ್ತೀರಿ, ದಿನಗೂಲಿ. ಈ ಕರ್ನಾಟಕ ಸರ್ಕಾರದ ಎಷ್ಟು ಕೊಡ್ತಾರ? 349 ಸಮಥಿಂಗ್ ಘೋಷಣೆ ಮಾಡಿದಾರೆ ಇವ್ರು. ಇದ ಅಮೌಂಟ್ ಅನ್ನ ಈ ಓದೋ ವಿದ್ಯಾರ್ಥಿಗಳು ಕೊಡ್ಕೊಡ್ರಿ ಅವ್ರಿಗೆ. ಇನ್ನ ಓದೋದ ಒಂದ್ ಹೆಚ್ಚು ಎಕ್ಸ್ಟ್ರಾ ಕೆಲಸ ಅಂತ ಕೊಟ್ಟು ಬಿಡ್ರಿ. ಯಾಕಂದ್ರೆ ನೀವು ಆಸ್ತಿ ಪಾಸ್ತಿ ನಿರ್ಮಾಣ ಮಾಡಕ ಮಹಾನರೇಗಾ ಯೋಜನೆ ಒಳಗೆ ಏನ್ ಕೊಡ್ತೀರ ಅಂದ್ರ ಇನ್ನು ಕೂಲಿ ಕೊಡ್ತೀರಿ. ಈ ನೀವು ಖಾಲಿ ಓದ್ಕೋತ ಇವ್ರಿಗೂ ಏನ್ ಮಾಡ್ರಿ, ದಿನಗೂಲಿ ಕೊಡ್ರಿ. ಎಲ್ಲಿ ತನಕ ಯಾಕೆ ಓದ್ಕೋತ ಕುಂಡ್ರಲಿ ಹಂಗ ನಿಮಗಂತರೂ ಕಾಮನ್ ಸೆನ್ಸ್ ಇಲ್ಲ ಸರ್ಕಾರದವ್ರಿಗೆ. ಒಂದು ನೋಟಿಫಿಕೇಶನ್ ಇಲ್ಲ, ಏನೂ ಇಲ್ಲ. ಇನ್ನು UPSC ಎಕ್ಸಾಮ್ ಓದ್ಬೇಕಾದ್ರೆ ನಮ್ಮ ಹಳ್ಳಿ ಹುಡುಗರಿಗೆ ಯು ಪಿ ಎಸ್ ಸಿ ಓದ್ಬೇಕಾದ್ರೆ ಇವ್ರಿಗೆ ದೊಡ್ಡ ಸಮಸ್ಯೆ ಏನು? ಇಂಗ್ಲೀಷ ಬರಂಗಿಲ್ಲ ಇವ್ರಿಗೆ. ಫಸ್ಟ್ ಆಫ್ ಆಲ್ ಇಂಗ್ಲೀಷ ಬರೋದಿಲ್ಲ. ಬೇಸಿಕ್ ಇಂಗ್ಲೀಷ ಪಾಸ್ ಆಗ್ಬೇಕಾದ್ರೆ ಒಟ್ಟು ಕಟಾನ್ ಕಟ್ಟಿ 35 ತಗೊಂಡ್ ಪಾಸ್ ಆಗಿ ಬಂದ್ಬಿಟ್ಟಿರ್ತಾರ. ಏನು ಆಗಲ್ಲ ಅದು ಅನಿವಾರ್ಯ ಅವ್ರಿಗೆ. ಇನ್ನು ಇಂಗ್ಲೀಷ್ ಮೀಡಿಯಂನಾಗ ಓದ್ಕೊಂಡವ್ರು UPSC ಓದ್ಬೇಕಾದ್ರೆ CSET ಕ್ಲಿಯರ್ ಆಗಲ್ಲ ಅವ್ರು. ಕ್ಲಿಯರ್ ಆಗಲ್ಲ. ಯಾಕೆ ಹೇಳು? ಹಂಗಿರ್ತೈತಿ ಅದು. ಪ್ಯಾಸೇಜ್ ಹಂಗ ಇರ್ತಾವು, ಎಲ್ಲ ಹಂಗ ಇರ್ತಾವ. ಇನ್ನು ಸ್ಟೇಟ್ ಒಳಗೆ ಏನಾರ ಮಾಡಿ ಕನ್ನಡ ಮೀಡಿಯಂದಾಗ ಹೆಂಗಾರ ಮಾಡಿ ಒಂದು ಜಾಬ್ ತಗೋತಂದ್ರ
ನೀವು ವರ್ಷಾನುಗಟ್ಲೆ ಒಂದು ನೋಟಿಫಿಕೇಶನ್ ಇಲ್ಲ, ಏನಿಲ್ಲ, ಇವ್ರು ಬದ್ನೆಕಾಯಿ ತಿನ್ಬೇಕಾ ನಾವು? ಐತಿಲ್ಲ ಒಂಚೂರು ಏನಾರ ಅದ? ನರೇಗಾ ಕೂಲಿ ಕೊಡ್ರಿ ಅವ್ರಿಗೆ. ಏನೋ ಓದುವವರಿಗೆ ಕೂಲಿ ಘೋಷಣೆ ಮಾಡಿಬಿಟ್ರು ಸರ್ಕಾರದವರು. ಓದುಗರಿಗೆ ಕೂಲಿ ದಿನಗೂಲಿ 350 ರೂಪಾಯಿಗಳು. ಇಲ್ಲಿ ಯಾವುದು ಗುದ್ಲಿ, ಸಲಿಕೆ, ಬುಟ್ಟಿ ಏನು ತರಂಗಿಲ್ಲ. ಆದ್ಯತೆ ಏನು ಏನು ಅರ್ಹತೆಗಳು. ಅರ್ಹತೆಗಳು ಏನು ಗೊತ್ತಾ? ಒಂದು ಡಿಗ್ರಿ ಮುಗಿಸಿರ್ಬೇಕು. ಡಿಗ್ರಿ ಮುಗಿಸಿದವ್ರಿಗೆ ಎಷ್ಟ? 350 ರೂಪಾಯಿ. PUC ಮುಗಿಸಿದವ್ರಿಗೆ ಎಷ್ಟು? 300 ರೂಪಾಯಿ. ಹಿಂಗೊಂದು ಘೋಷಣೆ ಮಾಡಿಬಿಡ್ರಿ. ಮತ್ತಿನ್ನ ಹೆಂಗಿರಿ ಈಗ ಆಗ ಇನ್ನು ಕೊಡ್ತೀರಿ ರೈಸ್, ಯಾವುದು ಅನ್ನಭಾಗ್ಯ ಯೋಜನೆ ಇವ್ರು. ಅನ್ನಭಾಗ್ಯ ಯೋಜನೆ ಇವ್ರಿಗೆ ಅಪ್ಲೈ ಮಾಡಿಬಿಡ್ರಿ. ಯಾರಿಗೆ? ಈ ಸ್ಪರ್ಧಾತ್ಮಕ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೂಡ ಅಪ್ಲೈ ಮಾಡಿಬಿಡ್ರಿ. ಯಾಕಂದ್ರೆ ಅಲ್ಲೇ ಒಂದು ರೈಸ್ ಕುದಿಸೋದು, ಒಂದು ಸಾಂಬಾರು ಮಾಡೋದು, ಓದ್ಕೊತ್ ಬಿಡೋದು. ಹೆಂಗಿರ ಕೂಲಿ ಕೊಡ್ತಿಲ್ಲ, ಅವ್ರ ಮನಿನೂ ನಡಿತೈತಿ, ಅವ್ರ ಜೀವನ ನಡಿತೈತಿ. ಮಾಡ್ರಿ ಒಂದು ಏನಾರಂತ ಸ್ಕೀಮ್. ಓದಾರು ಕೂಡ ಒಂದು ದಿನಗೂಲಿ ಕೊಡ್ರಿ. ಅದು ಬಿಡ್ತೀರಿ. ಒಂದು ಒಂದು ಓದೋ ಅವು ಓದು ಓದು ಓದಿ 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 ತಲೆ ಕೂದು ಖಾಲಿ ಅದು. ಇನ್ನು ಹೆಣ್ಮಕ್ಳಂತರೂ ನೀನು ಹುಡುಗಿಯರ ಪರಿಸ್ಥಿತಿ ಅಂತೂ ಮಾತಾಡಂಗಿಲ್ಲ ನೀನು. ಯುವತಿಯರ ಪರಿಸ್ಥಿತಿ ಇವ್ರಿಗೊಂದು ಹೊಸ ಸ್ಕೀಮ್ ತೊಗೊಂಬರೋದು. ಇವ್ರ ಪರಿಸ್ಥಿತಿನ ಕೆಲವ್ರು ಯಾರಿಲ್ದಂಗೆ ಬಿಟ್ಟಾರ. ಯಾಕಂದ್ರೆ ಇವ್ರಿಗೆ ಫಸ್ಟ್ ಆಫ್ ಆಲ್ ಮನೆಯವ್ರದ್ದು ಒತ್ತಡ ಇರ್ತೈತಿ. 25 ವರ್ಷ ತನಕ ಎಷ್ಟು ಓದುವ ತಂಗಿ ನೀನು ಓದಿಸ್ತು ಅಂತಾರ ಅವ್ರು. 25 ಆದ್ಮೇಲೆ ನಿನಗೆ ಪ್ರಮೋಷನ್ ಕೊಟ್ಟ ಬಿಡ್ತೀವಿ ಅಂತಾರ ಅವ್ರು. ಏನು ಮದುವೆ ಮಾಡಿಬಿಡ್ತೀವಿ ಅಂತಾರ ಅವ್ರು ಮನೆಯವ್ರು. ಮತ್ತೆ ಮನೆಯವ್ರು ಅವ್ರ ಹೆಣ್ಮಕ್ಳು ಇಟ್ಕೊಂಡು 2 ದಿನ ಕುಂದಿರ್ತಾರ. ಅವ್ರಿಗೊಂದು ಸಾಮಾಜಿಕ ಜವಾಬ್ದಾರಿ ಇರ್ತೈತಿ. ಅಪ್ಪ ಅವಾಗ 25 ವರ್ಷ ನೋಡುವ, ನಿಂದು ಡಿಗ್ರಿ 21ಕ್ಕೆ ಮುಗಿತೈತಿ. ಒಂದು 4 ವರ್ಷ ಓದು, ಎಕ್ಸ್ಟ್ರಾರ್ಡಿನರಿ ಇದು ಎಕ್ಸ್ಟ್ರಾ ಪೀರಿಯಡ್ ಕೊಡ್ತೀವಿ. ಇದ್ರೊಳಗೆ ಜಾಬ್ ಆದ್ರೆ ಆತು, ಆಲಿಲ್ಲ ಅಂದ್ರೆ 26 ನೀ ನಡಿ ಔಟ್ ಅಂದ್ಬಿಡ್ತಾರ ಅವ್ರು. ಮದುವೆ ಮಾಡ್ಕೋಬೇಕು, ಹೋಗ್ಬೇಕು. ಹೆಣ್ಮಕ್ಳ ಪರಿಸ್ಥಿತಿ ಕೇಳೋರು ಯಾರ್ರಿ? ಇನ್ನು ಬೆಂಗಳೂರಾಗ ಬರ್ತಾರ, ಆ PG ಒಳಗೆ ಇರ್ತಾರ. PG ಒಳಗ ಊಟ ಹೆಂಗಿರ್ತೈತಿ ಅಂದ್ರೆ ಅದನ್ನ ಮಾತಾಡಂಗಿಲ್ಲ. ಊಟ ಮಾತಾಡಂಗಿಲ್ಲ. ಇನ್ನ ಒಂದು ರೂಮ್ನ್ಯಾಗ 4-6 ಜನ ಹಾಕಿರ್ತಾರ ಅವ್ರು. ಏನೋ ಹಿಂಗೆ ಸ್ಟೆಪ್ ಬೈ ಹಿಂಗೆ ಹಾಕಿರ್ತಾರ. ಹಿಂಗ ಇಲ್ಲಿ ಕುಂಡ್ರಬೇಕು ಅವ್ರಿಗೆ. ಈ ನಾ ಹಿಟ್ಲರ ನಾಜಿ ಕ್ಯಾಂಪ್ ಹಾಕಿರ್ತಾನಲ್ಲ, ಕ್ಯಾಂಪ್ ಒಳಗೆ 1 ಬೈ 1 ಹಿಂಗೆ ಹಾಕಿರ್ತಾರಲಿ. ಹಿಂಗೆ ಹಾಕಿ ಕುಂದಿರ್ತಾರ. ಅವ್ರ ಹೆಣ್ಮಕ್ಳ ಉಸಿರಾಡಕ್ಕೆ ಜಾಗ ಸಿಗಂಗಿಲ್ಲ, ಓದಾಕ ಜಾಗ ಸಿಗಂಗಿಲ್ಲ. ಅವ್ರ ಪರ್ಸನಲ್ ಲೈಫ್ ಕಳಿಯಕ್ ಆಗೋದಿಲ್ಲ. ನೀವು ಸರ್ಕಾರದವ್ರು ಹಿಂಗ ಕುತ್ಕೊಂಡ್ ಕೂತ್ರ ಓದೋದು ಯಾವಾಗ, ಬರೆಯೋದು ಯಾವಾಗ? ಅವ್ರು ನೌಕರಿ ತಗೊಂಡು ಜೀವನ ಹೆಂಗ್ ಮಾಡೋದು, ಮದುವೆ ಯಾವಾಗ ಮಾಡ್ಕೋದು, ಮಕ್ಕಳ ಯಾವಾಗ ಮಾಡೋದು? ಒಂದು ಗಮನ ಹರಿಸ್ರಟ. ಬರೀ ನಿಮ್ಮ ಉದ್ದೇಶ ಎಲೆಕ್ಷನ್ ಗೆಲ್ಲೋದಾಗಿತ್ತಾರ ಒಂದು ಕೆಲಸ ಮಾಡಿಬಿಡ್ರಿ, ನಾವು ಎಲೆಕ್ಷನ್ ಗೆಲ್ತೀವಿ, ನೀವು ನರೇಗಾ ಕೂಲಿ ಕೊಟ್ಕೊಂಡ್ ಹೋಗ್ರಿ, ನೀವು ಡಿಗ್ರಿ ಮುಗಿಸ್ಕೊಂಡು ಅಂದ್ಬಿಡ್ರಿ. ಅವರು ಹೋಗ್ಬಿಡ್ತಾರ. ನೀವು ಆರಾಮ್ ತಣ್ಣಗ ನಮ್ಮ ಗಜಮಾ ಇದು ಮಾಡ್ಯಾನಲ್ಲ, ಯಾರು? ಶಿವಪುತ್ರ ಯಶಾರದ ಏನು ಗಜಮಾ ಒಂದು ಇದು ಮಾಡ್ಯಾನ, ಕಾಮಿಡಿ ಸೀರಿಯಲ್. ವಿಧಾನಸೌಧದೊಳಗೆ ನೀವು ಅದನ್ನು ನೋಡ್ಕೊತ್ಕೊಂಡ್ರಿ. ಇವ್ರು ಅಲ್ಲೇ ಲೈಬ್ರರಿ ಕುತ್ಕೊಂಡು ಅದನ್ನ ನೋಡ್ಕೊತ್ಕೊಂಡಿರ್ತಾರ. ಇನ್ನೇನು ಎಲ್ಲ ಜೈ ಹಿಡ್ಕೊತ ಹೋಗ್ಬಿಡ್ತೀವಿ ಹೊತ್ತಾಗ. ಭಾಳ ಕೆಟ್ಟ ಆಗ್ಬಿಡೈತೆ ಅವ್ರ ಯುವಕರ ಪರಿಸ್ಥಿತಿ. ಎಲ್ಲಿ ಸಿಕ್ಕಲ್ಲಿ ಏನ್ ಮಾಡೋದು? ಊಟ ಮಾಡೋದು. ಹೆಂಗಂದ್ರ ಒಂದು ಗ್ರೂಪ್ ಇರ್ತಾವಿಲ್ಲಿ. ನಾನು ಒಂದು ಗ್ರೂಪ್ ನೋಡೀನಿ, ಬಾ ಗುರು ಊಟ ಇದೆ ಒಂದು ಗ್ರೂಪ್ ಐತಿ. ಈ ಬಾ ಗುರು ಊಟ ಗ್ರೂಪ್ ಒಳಗೆ ಹೆಂಗೈತೆ ಅಂದ್ರೆ ಲೊಕೇಶನ್ ಶೇರ್ ಮಾಡ್ತಾರ. ಒಬ್ಬ ಯಾವ್ರ ಲೊಕೇಶನ್ ಶೇರ್ ಮಾಡ್ತಾನೆ ಅಂದ್ರೆ ಎಲ್ಲಾರ ಊಟ ಇರ್ತೈತಲ್ಲ ಅಲ್ಲಿಗೆ. ಉಚಿತ ಊಟ. ಏನು ಉಚಿತ ಊಟ ಉಚಿತ ಇರ್ತೈತೆ. ಇಲ್ಲಿ ಏನ್ ಮಾಡೋದು? ಲೊಕೇಶನ್ ಶೇರ್ ಮಾಡೋದು ಯಾವನೋ ಒಬ್ಬ ಹುಡುಗ. ಅದನ್ನ ಹುಡ್ಕೊಂಡು ಏನ್ ಮಾಡ್ತಾರೆ ಹುಡುಗರು? ಆ ಲೊಕೇಶನ್ ಹೋಗೋದು, ಊಟ ಮಾಡೋದು. ಅದು ಹೆಂಗ? ಸಾಲ್ಗಟ್ಟು ಊಟ ಮಾಡೋದು. ಅಲ್ಲ, ಒಂದು ವಿಚಾರ ತಿಳಂಗಿಲ್ಲ. ಅವ್ರು ಸಾಲ್ಗಟ್ಟು ಊಟ ಮಾಡಿದಾರ. ಅವ್ರು ಸಾಮಾಜಿಕ ಮಾನ್ಯತೆನ ಕಳೆದ್ ಬಿಟ್ರಲ್ರು ಮಾರ ನೀವು ಸರ್ಕಾರದವ್ರ. ಆ ಇಂದಿರಾ ಕ್ಯಾಂಟೀನ್ ತಿನ್ನಾಕ ಊಟ ಬರಂಗಿಲ್ಲ. ನಿಂತ ತಿನ್ನಾಕ ಊಟ ಮನಸ್ಸು ಬರಂಗಿಲ್ಲ. ಕೆಟ್ಟ ಗಲೀಜಿರ್ತಾವ ಅಲ್ಲಿ. ಅಲ್ಲಿ ಏನ್ ಮಾಡ್ರಿ, ಇಂದಿರಾ ಕ್ಯಾಂಟೀನ್ ರೊಕ್ಕ ಕೊಡೋದೊಂದ್ ಕಡೆ ಇರ್ಲಿ, ಚಂದಂಗ್ ಊಟ ಕೊಡೋದಕ್ಕಲ್ರಿ. ಮತ್ತ ಮೊದ್ಲು ಮುಚ್ಚಿರ್ ಮೊದ್ಲ ಅವು ಹೊಲಸ್ ನಾರ್ತಾವ. ಹಂಗದಾವ, ಊಟ ತಿನ್ನಕ್ ಆಗುದಿಲ್ಲ ಅಲ್ಲಿ. ಅಷ್ಟ್ ಕಷ್ಟ ಆಗ್ಬಿಟ್ಟೈತೆ ಅಲ್ಲಿ ಹುಡುಗರಿಗೆ. ನೋಡ್ರಿ, ಈಗ ಬಾಗುರ ಊಟ ಇದಕ್ಕೆ ವಾಟ್ಸಪ್ ಗ್ರೂಪ್ ಐತಿ. ಇದನ್ನ ನೋಡಿ ನನಗ ಶಾಕ್ ಆತ. ಇದ್ರೊಳಗೆ ಹೇಳಿ ನಿಮ್ಗೆ ಹೆಚ್ಚು ಕಮ್ಮಿ 21ರಿಂದ 35 ವರ್ಷದ ಹುಡುಗರೊಳಗೆ ಎಲ್ಲಾ ಸದಸ್ಯರಿದಾರ. ಒಂದು 700 ಸದಸ್ಯರಿದಾರ ಇಲ್ಲಿ ಈ ಗ್ರೂಪ್ನ್ಯಾಗ. ಲೊಕೇಶನ್ ಬೀಳ್ತೈತಿ, ಹೋಗಿ ಸಾಲ ಚಿಂಗ ನೀವು ಹೋಗಿ ನಿಂತ್ಕೊಂಡು ತಿನ್ನೋದ್ರಲ್ಲಿ ಕ್ಯೂ ಹಚ್ಕೊಂಡು. ದುಡ್ಡು ತಿಂದು ವಯಸ್ಸೊಳಗ ಏನೋ ನಾವು ಕನಸು ಕಟ್ಕೊಬೇಕು ಬಂದಿರ್ತಾವ. ಈಗ ಸಾಮಾಜಿಕವಾಗಿ ಅಲ್ಲಿ ಭಿಕ್ಷೆ ನೀಡ್ಕೊತ ನಿರ್ಬೇಕು ಅವ್ರು ಹೋಗಿ.
ಮಾರಾಯ ನೀವು ಅಧಿಕಾರ ಒಂದ್ ಕಡೆ ಮಾಡೋದು ಬೆಂಕಿ ಹಚ್ಚ್ರಿ. ಮೊದಲ ಯುವಕರ ಒಂದು ಭವಿಷ್ಯ ಕಡೆ ಗಮನ ಕೊಡ್ರಿ. ಒಂದ್ ಸ್ವಲ್ಪ ಗಮನ ಕೊಡ್ರಿ. ಯುವಕ ಯುವತಿಯರು ಸಾಯ್ತಿದ್ದಾರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ಸಿಕ್ಕ. ನೋಟಿಫಿಕೇಶನ್ ಮಾಡ್ರಿ ಲಘು ಲಘು. ಅವರು ಒಂಚೂರು ಬದುಕಲಿ. ಅವ್ರ ಅಪ್ಪ ಅಮ್ಮ ಕನಸು ಕಟ್ಕೊಂಡು ಬೆಂಗಳೂರು, ಧಾರವಾಡ, ಹುಬ್ಳಿ, ಬೆಳಗಾವಿ, ದಾವಣಗೆರೆ, ಮೈಸೂರು ದೊಡ್ಡ ದೊಡ್ಡ ಸಿಟಿ ಕಳಿಸಿರ್ತಾರ. ಮಗ ಒಂದು IAS ಅಫ್ಸರ್ ಆಗಲಿ, KS ಆಗಲಿ, PS ಆಗಲಿ, ಹೋಗ್ಲಿ ಯಾವ್ದಾರ ಒಂದು ಸರ್ಕಾರಿ ನೌಕರಿ ಸಿಕ್ಕರ ಒಂದು ಕುಟುಂಬನ ಉದ್ಧಾರ ಆಕೈತೆ ಅನ್ನೋ ಕನಸು ಕಟ್ಕೊಂಡಿರ್ತಾರ. ನೀವು ಹಿಂಗ ತಳ್ಕೊತ ಹೊಂಟ್ರ ಅವ್ರು ಓದೋದು ಯಾವಾಗ, ಜೀವನ ಮಾಡೋದು ಯಾವಾಗ, ಮದುವೆ ಮಕ್ಕಳ ಮಾಡ್ಕೋದು ಯಾವಾಗ, ಅವ್ರ ಅಪ್ಪ ಅಮ್ಮನ ಕನಸು ಈಡೇರಿಸೋದು ಯಾವಾಗ? ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಇರ್ಲಿ ನಿಮ್ಗೆ ರಾಜಕಾರಣಿಗಳಿಗೆ. ಸುಮ್ಮನೆ ನೀವು ಯಾವ್ದಾರ ಒಂದು ನೆಪ ಹಿಡ್ಕೊಂಡು ಹಂಗ ಕೂತ್ ಹೋಗಕ್ ಹೋಗ್ಬೇಡ್ರಿ. ನೀವಂತರೂ ಯಾರನ್ನೂ ಉದ್ಧಾರ ಮಾಡಕ್ ಆಗ್ತಿಲ್ಲ. ಇನ್ನು ಯುವಕರು ಒಂದ್ ಸ್ವಲ್ಪ ತಿಳ್ಕೊಬೇಕು. ಬರೀ ನೀವು ಇನ್ನೊಂದ್ 3 ತಿಂಗಳು ಕರಿತಾರ, ಇನ್ನೊಂದ್ 3 ತಿಂಗಳು ಕರಿತಾರಲ್ಲ, ಕೆಲಸ ಆಗುದಿಲ್ಲ. ಈಗ ಅಕ್ಷ ಸಂಘಟನೆಯವರು ಕೂಡ ತುಂಬಾ ಹೋರಾಟ ಮಾಡ್ತಿದ್ದಾರೆ. ಅಕ್ಷ ಸಂಘಟನೆಯವರು ನಮ್ಮ ಕಾಂತಕುಮಾರ್ ಸರ್ ಹೋರಾಟ ಮಾಡ್ತಿದ್ದಾರೆ. ಈಗ 11 ಆಗಸ್ಟ್ 2025 ಫ್ರೀಡಂ ಪಾರ್ಕ್ನಾಗ ಹೋರಾಟ ಮಾಡ್ತಿದ್ದಾರೆ. ಇಲ್ಲಿ ಫ್ರೀಡಂ ಪಾರ್ಕ್ ಬೆಂಗಳೂರು. ದಯವಿಟ್ಟು ನೀವೆಲ್ಲರೂ ಹೋಗ್ರಿ ಒಂದ್ಸಲ. ನಾನು ಬರ್ತನಲ್ಲಿ. ಆ ಸಂಘಟನೆಯ ಹೋರಾಟಕ್ಕೆ ಬೆಂಬಲ ಕೊಡೋನು. ಎಲ್ರು ಬಂದು ಸ್ವಲ್ಪ ಕೈ ಜೋಡಿಸ್ರಿ. ಈಗ ನಾವ್ ಹಿಂಗ ಕೂತಿವ್ರ ಅಲ್ಲೇ ಕುಂಡ್ರದಾಕತಿ. ಏನೋ ಬಾ ಗುರು ಊಟ ಅದ್ರ ಕ್ಯೂ ಹಚ್ಚಿರೋದು. ಅವರು ಹುಡುಗಿಯರು ಕೂಡ ಏನ್ ಮಾಡೋದು, 25 ವರ್ಷ ಆದ್ಮೇಲೆ ಸಾಮಾಜಿಕ ಒತ್ತಡ ಅನುಭವಿಸುದು, ಅಪ್ಪ ಅವನಿಗೆ ಒತ್ತಡ ಜವಾಬ್ದಾರಿ ಹೆಚ್ಚಿಸೋದು. ಅವ್ರಿಗೆ ತಾವು ಓದಕ್ ಆಗುದಿಲ್ಲ, ಅವ್ರಿಗೊಂದು ಕನಸನ್ನು ಈಡೇರಿಸ್ಕೊಳಕ್ ಆಗಲ್ಲ. ಇಂಥ ಗಜಮಾನ್ ಏನದು ಸೀರಿಯಲ್ ನೋಡ್ಕೊ ಶಿವ ಅಂತ ನಕ್ಕೋತ್ ಹೋಗೋದಾಕೈತಿ ಎಲ್ಲಾ ಕಡೆ. ಬೇಡ, ಹಿಂಗ್ ಮಾಡೋದು ಬೇಡ. ನಾವೆಲ್ಲರೂ ಕೂಡ ಏನ್ ಮಾಡೋಣ, ಅಕ್ಷ ಸಂಘಟನೆ ಬೆಂಬಲ ಕೊಡೋಣ. ಕಾಂತಕುಮಾರ್ ಸರ್ಗೆ ಇನ್ನಷ್ಟು ಬಲಪಡಿಸೋಣ. ಎಲ್ರು ಕೂಡ ಫ್ರೀಡಂ ಪಾರ್ಕ್ಗೆ ಬರ್ರಿ. ಆಗಸ್ಟ್ 11ನೇ ತಾರೀಕು ಏನ್ ಮಾಡ್ರಿ, ಎಲ್ರು ಕೂಡ ಬಂದು ಫ್ರೀಡಂ ಪಾರ್ಕ್ ಅಲ್ಲಿ ಆ ಒಂದು ಸಂಘಟನೆ ಹೋರಾಟ ಬೆಂಬಲ ಕೊಡೋಣ. ನಮ್ಮ ಒಂದು ಸಂವಿಧಾನಿಕ ಬದ್ಧವಾದ ಹಕ್ಕನ್ನು ಪಡೆದುಕೊಳ್ಳೋಣ. ಸರ್ಕಾರವನ್ನ ಎಚ್ಚರಿಸೋಣ. ಈ ಮೂಲಕ ನಾನು ನಿಮ್ಮಲ್ಲಿ ಕಳಕಳಿ ವಿನಂತಿ ಏನ್ ಹೇಳೋದಂದ್ರೆ, ನಾಳೆ 11 ಆಗಸ್ಟ್ 2025ರಂದು ಸಂಘಟನೆ ಕೈಗೊಂಡಿರುವ ಒಂದು ಹೋರಾಟಕ್ಕೆ ನೀವೆಲ್ಲರೂ ಬನ್ನಿ. ಬಂದು ನಮ್ಮ ಕೂಗ ಅಲ್ಲೇ ಪಕ್ಕಕ್ಕೆ ವಿಧಾನಸೌಧ ಐತಿ, ವಿಧಾನಸೌಧ ಕೇಳಿಸ್ಲೆಟ್ಟ. ಈ ಯುವಕರು ಹೋರಾಡ್ತಿದ್ದಾರ, ಒದ್ದಾಡ್ತಿದ್ದಾರ, ಅವ್ರಿಗೊಂದು ಕೆಲಸ ಕೊಡೋನು. ಏನಾರ ಒಂದು ಬೇರೆ ಒಂದು ವಿಚಾರದಲ್ಲಿ ಕೊಡೋಣ. ಅವ್ರಿಗೇನಾರ ಒಂದು ಬೇಗ ಎಲ್ಲ ನಮ್ಮ ಏನದು ಮೀಸಲಾತಿಗೆ ಸಂಬಂಧಪಟ್ಟ ಎಲ್ಲಾ ಒಂದು ಸಮಸ್ಯೆಗಳ ಬಗೆಹರಿಸೋಣ. ಬೇಗ ನೋಟಿಫಿಕೇಶನ್ ಮಾಡೋಣ. ಅವರ ಒಂದು ಹಿತಾಸಕ್ತಿ ಕಾಪಾಡೋಣ ಅಂತ ಅವ್ರಿಗೆ ಕೇಳಿಸ್ಬೇಕು ನಮ್ಮ ಕೂಗು. ಅದನ್ನ ನಾವೆಲ್ಲರೂ ಕೂಡ ಮಾಡೋಣ. ಯಾರು ಕೂಡ ಸರ್ಕಾರಿ ನೌಕರಿ ಸಿಕ್ಕಿಲ್ಲ ಅಂತ ಜೊತೆ ಕೊಡಕ್ ಹೋಗ್ಬಿಡ್ರಿ. ಸ್ವಲ್ಪ ತಾಳ್ಮೆನೂ ಇರ್ಲಿ ಇದ್ರ ಜೊತೆ. ಈ ಒಂದು ಸಂದರ್ಭದಾಗ ಈ ಎಕ್ಸಾಮ್ ಲಾಕ್ಡೌನ್ ಅಂತ ಕರಿಬಹುದು ನಾವು ಇದನ್ನ. ಏನು ಎಕ್ಸಾಮ್ ಲಾಕ್ಡೌನ್. ಈ ಎಕ್ಸಾಮ್ ಲಾಕ್ಡೌನ್ದಾಗ ಏನ್ ಮಾಡಿ ಕರಿಬಹುದು ಇದನ್ನ. ಈ ಎಕ್ಸಾಮ್ ಲಾಕ್ಡೌನ್ದಾಗ ಸ್ವಲ್ಪ ಸಮಾಧಾನದಿಂದ ಓದ್ಕೊಂಡು ಮತ್ತಷ್ಟು ತಯಾರಿಯಾಗೋಣ. ನಾಳೆ ನಡೀತಿರ್ತಕ್ಕಂಥ ಸಂಘಟನೆಯ ಒಂದು ಹೋರಾಟಕ್ಕೆ ಬೆಂಬಲ ನೀಡೋಣ. ನೀವೆಲ್ಲರೂ ಬನ್ನಿ, ಅಲ್ಲಿ ಸಿಗೋಣ. ಮುಂದಿನ ಒಂದು ನಿಮ್ಮ ಕಷ್ಟ ಸುಖಗಳಿಗೆ ಈ ಸಂಘಟನೆ ಹೋರಾಟ ಮಾಡುತ್ತಂತ ನಾನು ಭಾವಿಸಿದ್ದೀನಿ. ನೆಕ್ಸ್ಟ್ ನಿಮ್ಮೇನಾದ್ರು ಸಮಸ್ಯೆಗಳಿದ್ರ ಕಮೆಂಟ್ ಮಾಡ್ರಿ. ಯಾವ್ದಾರ ಒಂದು ಒತ್ತಡಗಳಿದ್ರೆ ಕಮೆಂಟ್ ಮಾಡಿ. ನಮ್ಮ ಒಂದು ಮೊಬೈಲ್ ನಂಬರ್ ಇಲ್ಲಿ ಐತಿ, ಡಿಸ್ಪ್ಲೇ ಇರುತ್ತಾ, ಆ ನಂಬರ್ಗೆ ಒಂದು ಮೆಸೇಜ್ ಹಾಕಿ. ನಿಮ್ಮ ಒಂದು ಕಷ್ಟ ಕಾರ್ಪಣ್ಯದಲ್ಲಿ ನಮ್ದಲ್ಲಿ ಕೌನ್ಸಿಲಿಂಗ್ ಸಿಗುತ್ತಾ. ನೀವೆಲ್ಲರೂ ಕೂಡ ಒಂದು ನೆಮ್ಮದಿ ಬದುಕನ್ನು ಕಟ್ಕೊಳ್ಳಿ. ಈ ಕೇಂದ್ರ ಸರ್ಕಾರದ ಈಗ ನಡೆಸ್ತಕ್ಕಂಥ ಎಲ್ಲಾ ಎಕ್ಸಾಮ್ ಕೂಡ ತಯಾರಾಗ್ತಾ ಇರಿ. ಕೇವಲ ರಾಜ್ಯ ಸರ್ಕಾರ ಅನ್ಕೊಂಡು ನೀವು ಹಂಗ ನಿಮ್ ಜೀವನ ಹಾಳು ಮಾಡ್ಕೊಳಕ್ ಹೋಗ್ಬೇಡ್ರಿ. ಅಲ್ಲಿ ಕೂಡ ಕನ್ನಡದಲ್ಲಿ ಕೆಲವೊಂದು UPSC ಬಿಟ್ರ ಎಕ್ಸಾಮ್ RRB ಆಗ್ಲಿ, ಬ್ಯಾಂಕಿಂಗ್ ಆಗಲಿ ಕನ್ನಡದಲ್ಲಿ ಎಕ್ಸಾಮ್ಗಳು ನಡೆಸ್ತಿದ್ದಾರೆ. ಅವುಗಳು ತಯಾರಾಗಲಿ. ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸ್ತಾ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ.